ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಪರ್ವತಗಳಲ್ಲಿ ಮಳೆ ವಿಪರೀತವಾಗಿ ಸುರಿತಾ ಇದೆ. ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಬಳಿ ಹೈವೇನೇ ಬಂದ್ ಮಾಡಲಾಗಿದೆ. NH 748 ಗೋವಾ ಮತ್ತು ಬೆಳಗಾವಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಪರ್ವತಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದು ಗುಡ್ಡ ಕುಸಿತದ ಆತಂಕ ಮತ್ತು ಪ್ರವಾಹದ ಆತಂಕ ಇರೋದ್ರಿಂದ ತಾತ್ಕಾಲಿಕವಾಗಿ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ, ಸ್ಥಗಿತ ಆಗಿದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಕೃಷ್ಣಾ ಕೊಳ್ಳದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರ ನೇರ ಎಫೆಕ್ಟ್ ನಮಗೆ ಬೆಳಗಾವಿ ಭಾಗದಲ್ಲೂ ಕಾಣೋದಕ್ಕೆ ಸಿಗುತ್ತೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಸುರಿತಿರಕ್ಕಂಥ ಮಳೆ ಮತ್ತೊಮ್ಮೆ ಅವಾಂತರ ಸೃಷ್ಟಿಸುವಂಥದ್ದು. ಬೆಳಗಾವಿಯಿಂದ ಪ್ರಮುಖವಾಗಿ ಗೋವಾ ಹೋಗ್ತಕ್ಕಂಥ ಏನು ರಸ್ತೆ ಇದೆ, ಈ ರಸ್ತೆ ಸೇತುವೆ ಮೇಲೆ ನೀರು ಬಂದಿರುತ್ತೆ. ತಾವು ನೋಡ್ಬೋದು ಚಿತ್ರಗಳಲ್ಲಿ ಅಂತಂದರೆ, ನಾವೀಗ ಈ ಒಂದು ಸೇತುವೆ ತೋರಿಸ್ಕೊಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಏನಂತಂದರೆ ಇಲ್ಲಿ ಈ ಒಂದು ಏನು ಏರಿಯಾದಲ್ಲಿ ರೋಡ್ ಕ್ಲೋಸ್ ಅಂತ ಹೇಳಿ ಬೋರ್ಡನ್ನು ಹಾಕಿದ್ದಾರೆ. ಯಾಕೆ ಅಂತಂದರೆ ಮುಂದ್ಗಡೆ ಸೇತುವೆ ಮೇಲೆ ನೀರು ಬಂದಿದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಬನ್ನಿ ಸೇತುವೆ ಮೇಲೆ ಯಾವ ಥರ ನೀರು ಬಂದಿದೆ ಮತ್ತು ಏನು ಬೆಳಗಾವಿಯಿಂದ ನಿರಂತರವಾಗಿ ಹೋಗ್ತಕ್ಕಂಥ ಏನು ವೆಜಿಟೇಬಲ್ ಗಾಡಿಗಳಿರ್ಬೋದು, ಟ್ರಕ್ಗಳಿರ್ಬೋದು ಮತ್ತು ಸಂಚಾರ ಏನಂತಾರೆ ಈಗ ಸ್ಥಗಿತಗೊಂಡಿರುವಂಥದ್ದು. ಇದನ್ನು ಪರ್ಯಾಯ ರೂಟ್ ಮಾಡಿ ಬೇರೆ ಕಡೆಯಿಂದ ಈ ಒಂದು ಏನು ರೂಟನ್ನು ಚೇಂಜ್ ಮಾಡಿರುವಂಥದ್ದು. ಬನ್ನಿ ಯಾವ ಥರ ಸೇತುವೆ ಒಳಗಡೆ ನೋಡ್ಕೊಂಬರೋಣ. ಪಶ್ಚಿಮ ಘಟ್ಟ ಮತ್ತು ಸಹ್ಯಾದ್ರಿ ಪರ್ವತಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಬಹಳಷ್ಟು ನೀರು ಬರ್ತಾ ಇರುವಂಥ ಈ ಒಂದು ಬ್ರಿಡ್ಜ್ ಏನು ಪರ್ಯಾಯವಾಗಿ ಒಂದು ರಸ್ತೆಯನ್ನು ಮಾಡಲಾಗಿತ್ತು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ಮತ್ತು ಇಲ್ಲೇನು ಮಲಪ್ರಭಾ ನದಿಗೆ ಏನು ಅಡ್ಡಲಾಗಿ ಕಟ್ತಾ ಇರತಕ್ಕಂಥ ಈ ರಸ್ತೆ ಕಾಮಗಾರಿಗೆ, ಬ್ರಿಡ್ಜ್ ಕಾಮಗಾರಿಗೂ ಕೂಡ ಭಾಳಷ್ಟು ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಇದೊಂದು ಬೆಳಗಾವಿಯಿಂದ ಗೋವಾಗೆ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ ಇದು. ಆ ರಾಜ್ಯ ಹೆದ್ದಾರಿಗೆ ಈಗ ತಡೆ ಉಂಟಾಗಿತ್ತು. ಕಳೆದ ಸಂಜೆಯಿಂದ ಇದುವರೆಗೆ ಯಾವುದೋ ವಾಹನಗಳನ್ನು ಕೂಡ ಇಲ್ಲಿ ಬಿಟ್ಟಿಲ್ಲ. ಯಾಕೆಂತಂದರೆ ಸಂಪೂರ್ಣವಾಗಿ ರಸ್ತೆ ಕ್ಲೋಸ್ ಆಗಿರುವಂಥದ್ದು ಮತ್ತು ಏನು ಕ್ಷಣಕ್ಕೆ ಏನು ಮಲಪ್ರಭಾ ನದಿಯ ನೀರು ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಒಂದಿಷ್ಟು ಆತಂಕ ಇರುವಂಥ. ಯಾಕಂತಂದರೆ ಆ ಕಡೆ ಸುರಿದ್ರೆ ಖಾನಾಪುರದ ಆ ಕಡೆ, ಆಮೇಲೆ ಬೆಳಗಾವಿ ಗಡಿಯಲ್ಲಿ ಸುರಿದಂಥ ಅಷ್ಟು ಮಳೆ ನೀರು ಕೂಡ ಈ ಒಂದು ಮಲಪ್ರಭಾ ನದಿಗೆ ಬರ್ತಾ ಇರೋದ್ರಿಂದ ಇದು ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಒಂದಿಷ್ಟು ಈ ಭಾಗದಲ್ಲಿರ್ತಕ್ಕಂಥ ಅಸೋಗ ಇರ್ಬೋದು, ಸುಮಾರು 10ರಿಂದ 12 ಕೆಳ ಸೇತುವೆಗಳು ಬಂದಾಗೋ ಸಾಧ್ಯತೆ ಇರುವಂಥದ್ದು. ಕಸ್ಮಳಿಯಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಮುಂಬೈನಲ್ಲೂ ಕೂಡ ಭಾರಿ ಮಳೆ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಯಾವುದೇ ರಸ್ತೆಗಳನ್ನು ನೋಡಿದ್ರು ಕೂಡ ನೀರಿನಿಂದ ಆವೃತ ಆಗಿದೆ. ರೈಲ್ವೆ ಟ್ರ್ಯಾಕ್ಗಳಲ್ಲೂ ಕೂಡ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ದೃಶ್ಯ. ಮುಂಬೈನ ಸಂಚಾರ ನಾಡಿಗಳಲ್ಲಿ ರೈಲ್ವೆ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಬಟ್ ನೋಡಿ, ಅಲ್ಲಿ ಪುಣೆ ಮುಂಬೈ ಸಂಪರ್ಕ ಮಾಡುವಂತಹ ರಸ್ತೆ ಮಾರ್ಗ ಇರ್ಬೋದು ಅಥವಾ ರೈಲ್ ಇರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಆವೃತ ಆಗಿರೋದು ಕಂಡು ಬರ್ತಾ ಇದೆ.